ರಾಯರನ್ನ ಮೆಚ್ಚಿಸುವುದಕ್ಕೆ ಶ್ಲೋಕಗಳು, ಮಂತ್ರಗಳು, ಹೋಮ ಹವನಗಳನ್ನು ನಡೆಸಬೇಕು ಅಂತ ಏನಿಲ್ಲ. ಶುದ್ಧ ಮನಸ್ಸಿನಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಬೇಡಿಕೊಂಡ್ರೂ ಸಾಕು, ಎಂಥದ್ದೇ ಕಷ್ಟಗಳಿದ್ರೂ ಸ್ಫಟಿಕದಂತೆ ಶಕ್ತಿ ತುಂಬಿಬಿಡತ್ತೆ. ಆದರೆ ಸಂಪೂರ್ಣವಾಗಿ ಶರಣಾಗಬೇಕು, ಮನಸ್ಸಿನ ತುಂಬ ನಂಬಿಕೆ ತುಂಬಿರಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂದ್ರೆ ಸತ್ಯ ಮತ್ತು ಧರ್ಮ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನ ಪಡೆಯುತ್ತೋ ಅದೇ ಅನುಗ್ರಹವನ್ನ ರಾಯರು ಕರುಣಿಸ್ತಾರೆ ಅಂತರ್ಥ. ರಾಯರ ನೆನೆಯೋಣ, ಗುರು ರಾಯರ ನೆನೆಯೋಣ ಈ ಸಾಲು ಎಷ್ಟೊಂದು ಜನಜನಿತವಾಗಿದೆ ಎಂದ್ರೆ ರಾಯರನ್ನ ನೆನೆಯದೆ ದಿನವೇ ಪ್ರಾರಂಭಿಸುವುದಿಲ್ಲ ಕೆಲವರು. ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡ್ರೆ ಜನ್ಮ ಸಾರ್ಥಕವಾಗತ್ತೆ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪತರು, ಸರಸ್ವತಿಯ ಪುತ್ರ, ಸಂಗೀತದ ಹರಿಕಾರ, ಹೀಗೆ ರಾಘವೇಂದ್ರ ಗುರುಗಳನ್ನ ಹಲವಾರು ನಾಮಧೇಯಗಳಲ್ಲಿ ಪೂಜೆ ಮಾಡಲಾಗತ್ತೆ. ಭಕ್ತರ ಭವ ಭಯಗಳನ್ನ ನೀಗಿಸುತ್ತಾರೆ. ನೀನೇ ಗತಿ ತಂದೆಯಂತ ಬರುವ ಎಷ್ಟೋ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ. ಭಕ್ತರ ಮನೆ ಮನಗಳನ್ನ ಬೆಳಗ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ವೃಂದಾವನಸ್ಥರಾಗಿ 53 ವರ್ಷಗಳೇ ಸಂದಿದೆ. ಆದರೂ ರಾಯರ ಕೃಪೆ, ಆಶೀರ್ವಾದ, ಕರುಣೆ ಎಂದಿಗೂ ಕೂಡ ಬೇಡಿ ಬರುವ ಭಕ್ತರ ಶಕ್ತಿಯಾಗಿ ಬಿಟ್ಟಿದೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ರಾಯರ ಪವಾಡಗಳ ಬಗ್ಗೆ ತಿಳಿಯೋಣ. ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು 1591ರಂದು ಮನ್ಮಥನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿಯ ಗುರುವಾರದಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗಮುದ್ರೆ ಮನೆತನದ ಗೋಪಮ್ಮ ಮತ್ತು ತಿಮ್ಮಣ್ಣ ಭಟ್ಟ ದಂಪತಿಯ ಉದರದಲ್ಲಿ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನಿಸ್ತಾರೆ. ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡಲಾಗುತ್ತೆ. ವೆಂಕಟನಾಥನಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಲಕ್ಷ್ಮೀ ನರಸಿಂಹ ಆಚಾರ್ಯರು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯುತ್ತೆ. ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು. ವಿಜಯನಗರದ ರಾಜ ಶ್ರೀಕೃಷ್ಣ ದೇವರಾಯನಿಗೆ ವೀಣೆ ಕಲಿಸಿಕೊಡ್ತಾ ಇದ್ರಂತೆ. ಬ್ರಹ್ಮಲೋಕದ ಶುಕ ಕರ್ಣನೆಂಬ ದೇವತೆ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಶಾಪವನ್ನ ವರವಾಗಿ ಸ್ವೀಕರಿಸಿ ಕೃತಯುಗದಲ್ಲಿ ಹಿರಣ್ಯಕಶಿಪುವೆಂಬ ರಾಕ್ಷಸನ ಉದರದಲ್ಲಿ ಭಕ್ತ ಪ್ರಹ್ಲಾದನಾಗಿ, ದ್ವಾಪರದಲ್ಲಿ ಬಾಯಿಲಿಕ ರಾಜನಾಗಿ, ಕಲಿಯುಗದಲ್ಲಿ ವ್ಯಾಸರಾಯನಾಗಿ ಹಾಗೂ ಕೊನೆಯ ಅವತಾರ ರಾಘವೇಂದ್ರರಾಗಿ ಭೂಲೋಕದಲ್ಲಿ 4 ಅವತಾರಗಳನ್ನ ಎತ್ತಿ ಬಂದಿದ್ದಾರೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ರಾಘವೇಂದ್ರ ಸ್ವಾಮೀಜಿಗಳು ಕೃತಯುಗದಲ್ಲಿ ಭಕ್ತ ಪ್ರಹ್ಲಾದನಾಗಿ ಜನಿಸಿದಾಗ 10 ಸಹಸ್ರ ವರ್ಷ ಹರಿನಾಮ ಸ್ಮರಣೆ ಮಾಡಿ ಪುಣ್ಯದ ಕಣಜವನ್ನೇ ತಮ್ಮದಾಗಿಸಿಕೊಂಡ್ರು. ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನ ಹಂಚಿ ಜನರ ಬವಣೆಯನ್ನ ನೀಗಿಸಲೆಂದೇ ರಾಯರು ತಮ್ಮ 76ನೇ ವರ್ಷದಲ್ಲಿ ಅಂದ್ರೆ ಕ್ರಿಸ್ತಶಕ 1671ರಂದು ವಿರೋಧಿನಾಮ ಸಂವತ್ಸರ ಶ್ರಾವಣ ಕೃಷ್ಣ ಬಿದಿಗೆಂದು ಮಂತ್ರಾಲಯದ ಮಂಚಮ್ಮ ಸನ್ನಿಧಾನದಲ್ಲಿ ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಬೃಂದಾವನದಲ್ಲಿ ತಾವು 7000 ವರ್ಷಗಳವರೆಗೆ ನೆಲೆಸಿರುತ್ತೇನೆ ಅಂತ ತಿಳಿಸ್ತಾರೆ. ಇನ್ನು ರಾಯರು ನೆಲೆಸಿರುವ ಮಂತ್ರಾಲಯ ಮಹಿಮೆ ಬಣ್ಣಿಸಲಾಗದಷ್ಟು ಅಪಾರವಾದದ್ದು. ಕೃತಯುಗದಲ್ಲಿ ಪ್ರಹ್ಲಾದರರು ಯಜ್ಞ ಮಾಡಿದ ಸ್ಥಳ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವಿಶ್ರಮಿಸಿದ ಬಂಡೆಯಿಂದ ನಿರ್ಮಿಸಿದ ಬೃಂದಾವನದ ಸ್ಥಳ, ದ್ವಾಪರ ಯುಗದಲ್ಲಿ ಅನುಸ್ವಾಲನೆಂಬ ರಾಜ ಪಾಂಡವರ ಅಶ್ವಮೇಘ ಯಾಗ ಕುದುರೆಯನ್ನ ಕಟ್ಟಿಹಾಕಿ ಪಾಂಡವರನ್ನ ಹಿಮ್ಮೆಟ್ಟಿಸಿದ ಸ್ಥಳ ಮಂಚಾಲಮ್ಮ ಸನ್ನಿಧಿ. ಇಂತಹ ಪುಣ್ಯ ಸ್ಥಳದಲ್ಲಿ ಜನಿಸಿರುವ ಗುರು ಸಾರ್ವಭೌಮರು ಭಕ್ತರ ಪಾಲಿಗೆ ಕಲ್ಪತರು. ಮಂತ್ರಾಲಯಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಯವರೆಗೆ ಭವ್ಯ ಆರಾಧನೆ ನಡೆಯುತ್ತೆ. ಜನರ ಕಷ್ಟಗಳ ನಿವಾರಣೆಗೆ ಹಾಗೂ ಲೋಕೋದ್ಧಾರಕ್ಕಾಗಿ ಜನಿಸಿದವರೇ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು. ದೃಢ ಭಕ್ತಿಯಿಂದ ಯಾರು ರಾಯರನ್ನ ಬೇಡಿಕೊಳ್ತಾರೋ ಅಂಥವರ ಜೀವನದಲ್ಲಿ ರಾಯರು ಪವಾಡಗಳನ್ನ ಸೃಷ್ಟಿ ಮಾಡ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನೋ ಹಾಗೆ ರಾಯರಿಗೆ ಶರಣಾಗದ ಹೊರತು ರಾಯರ ಅಸ್ತಿತ್ವ ಅರಿವಿಗೆ ಬರೋದೇ ಇಲ್ಲ. ಅದೇ ಸಂಪೂರ್ಣ ತಲೆಬಾಗಿದಾಗ ರಾಯರ ಕೃಪಾಕಟಾಕ್ಷ ಇದ್ದೇ ಇರತ್ತೆ. ರಾಯರ ಒಂದೊಂದು ಪವಾಡದ ಬಗ್ಗೆ ಹೇಳ್ತಾ ಹೋದ್ರೆ ಮೈ ರೋಮಾಂಚನವಾಗತ್ತೆ. ಸ್ವಾಮಿಗಳ ಮಹಿಮೆಯನ್ನ ಪರೀಕ್ಷೆ ಮಾಡುವುದಕ್ಕೆ ಹೋದ ಭಕ್ತರು ಅವರಿಗೆ ಶರಣಾಗಿ ಹೋಗಿದ್ದಾರೆ. ಎಲ್ಲ ಜಾತಿ ಧರ್ಮದವರು ರಾಯರಿಗೆ ತಲೆಬಾಗಿದ್ದಾರೆ. ಬನ್ನಿ ಹಾಗಾದ್ರೆ ರಾಯರ ಕೆಲವೊಂದಿಷ್ಟು ಪವಾಡಗಳನ್ನ ಮೆಲುಕು ಹಾಕುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ,
ಗುರುರಾಯರಿಗೆ ಮಂತ್ರಾಲಯದಿಂದಲೇ ಮಳೆ ಸುರಿಸುವ ಅದ್ಭುತ ಶಕ್ತಿಯಿತ್ತು. ಗುರುರಾಯರು ತಮ್ಮ ಪೂರ್ವಾಶ್ರಮದಲ್ಲೇ ಮಂತ್ರಸಿದ್ಧಿ ಸಾಧಕರಾಗಿದ್ರು. ಗಂಧವನ್ನ ತೇಯುವಾಗ ಅಗ್ನಿ ಸ್ತೋತ್ರವನ್ನ ಹೇಳಿಕೊಂಡು ಬಂದು ಹರಿವಾಣದಷ್ಟು ಗಂಧ ತೇಯ್ತಾ ಇದ್ರಂತೆ. ಗಂಧ ಧರಿಸಿದ ಎಲ್ಲ ಬ್ರಾಹ್ಮಣರಿಗೆ ಮೈಯೆಲ್ಲ ಉರಿಯೋದಕ್ಕೆ ಆರಂಭವಾಯಿತು. ಆಚಾರ್ಯರಿಗೆ ಅದರ ಬಗ್ಗೆ ಅರಿವಿತ್ತು. ಕೂಡಲೇ ರಾಯರಿಗೆ ವರುಣ ಸ್ತೋತ್ರವನ್ನ ಹೇಳುವಂತೆ ವಿನಂತಿ ಮಾಡಿಕೊಳ್ತಾರೆ. ರಾಘವೇಂದ್ರ ಸ್ವಾಮೀಜಿಗಳು ವರುಣನ ಸ್ತೋತ್ರ ಹೇಳಿದ ನಂತರ ಎಲ್ಲ ಬ್ರಾಹ್ಮಣರ ಮೈ ಉರಿ ಕಡಿಮೆಯಾಯಿತು. ಈ ಘಟನೆ ಸಿನಿಮಾ ರೂಪದಲ್ಲೂ ಕೂಡ ಬಂದಿದೆ. ಹಾಗಾಗಿ ವೆಂಕಟನಾಥರು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ದಿನ ಅವರ ಪತ್ನಿ ಸರಸ್ವತಿಬಾಯಿ ಅವರಿಗೆ ಕೊನೆ ಬಾರಿಗೆ ತನ್ನ ಪತಿಯ ಮುಖ ನೋಡುವ ಆಸೆಯಾಗತ್ತೆ. ಅದೇ ಮಂಟಪದಲ್ಲಿ ರಾಯರನ್ನ ನೆನೆಯುತ್ತಾ ಹಾದಿಯುದ್ದಕ್ಕೂ ರೋದಿಸುತ್ತಾ ಅಲೆದಾಡುತ್ತಿರುವಾಗ ಅವರ ಮಂಕು ಬುದ್ಧಿ ಬಾವಿಯೊಳಗೆ ರಾಯರ ಪ್ರತಿರೂಪ ಕಂಡು ಮನನೊಂದು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆಗ ಆಕೆ ಗಾಳಿಯಂತೆ ತಿರುಗಾಡೋದಕ್ಕೆ ಶುರು ಮಾಡ್ತಾಳೆ. ಕಾರಣ ಅವರಿಗೆ ಆಯಸ್ಸಿದ್ರೂ ದುಡುಕಿ ಪ್ರಾಣ ಕಳೆದುಕೊಳ್ತಾರಂತೆ. ನಂತರ ಆ ಪತ್ನಿಯ ಕೊನೆಯ ಆಸೆಯನ್ನ ಪೂರೈಸಲು ಅವರ ಆತ್ಮವು ರಾಯರ ಮಠಕ್ಕೆ ತೆರಳುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ರಾಯರು ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತೀರ್ಥರಾಗಿದ್ರು. ನಂತರ ಅವರ ಪೂರ್ವಾಶ್ರಮದ ಪತ್ನಿಯ ಆತ್ಮವನ್ನ ಕಂಡು ಶ್ರೀಗಳು ಪವಿತ್ರ ನೀರನ್ನ ಅವರ ಮೇಲೆ ಸಿಂಪಡಿಸಿ ಆತ್ಮವನ್ನ ಮುಕ್ತಗೊಳಿಸ್ತಾರೆ. ಹಾಗೆ ಒಮ್ಮೆ ತಂಜಾವೂರಿನ ಕುಂಭಕೋಣದಲ್ಲಿ 12 ವರ್ಷಗಳು ಭೀಕರ ಬರಗಾಲ ಆವರಿಸಿರುತ್ತೆ. ಆಗ ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿದ್ದ ಕಾಲ. ರಾಜ ಸವ್ವೆಪ್ಪ ನಾಯಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಸಹಾಯ ಹಸ್ತ ಚಾಸ್ತಾನೆ. ಆಗ ರಾಘವೇಂದ್ರ ಸ್ವಾಮೀಜಿಗಳು ಕೆಲವು ಯಜ್ಞಗಳನ್ನ ಮಾಡಿ ಮಳೆ ದೇವರನ್ನ ಆಹ್ವಾನಿಸುವಂತೆ ತಿಳಿಸ್ತಾರೆ. ಅದೇ ಪ್ರಕಾರ ಪೂಜೆ ಪುನಸ್ಕಾರ ಹೋಮ ಹವನ ನೆರವೇರಿಸಿದ ತಕ್ಷಣ ಮಳೆಯಿಂದಾಗಿ ಪ್ರವಾಹವೇ ಹರಿದು ಬಂದಿತ್ತು. ಈ ನಗರ ಎಂದೂ ಕಾಣದಷ್ಟು ಅಭಿವೃದ್ಧಿ ಕಾಣುತ್ತೆ. ಆ ಕೃತಜ್ಞತೆಗಾಗಿ ರಾಯರ ಮಠಕ್ಕೆ ರತ್ನದ ಹಾರವನ್ನ ಉಡುಗೊರೆಯಾಗಿ ನೀಡ್ತಾನೆ. ಶ್ರೀರಾಯರು ಕಾಣಿಕೆಯಾಗಿ ನೀಡಿದ ಹಾರವನ್ನ ರಾಯರು ಮರಳಿ ರಾಜನಿಗೆ ಅರ್ಪಿಸ್ತಾರೆ. ಇದರಿಂದ ಕೋಪಗೊಂಡ ರಾಜ ಆ ಹಾರವನ್ನ ಯಜ್ಞ ನಡೀತಾ ಇದ್ದ ಅಗ್ನಿಕುಂಡಕ್ಕೆ ಎಸೆದು ಬಿಡ್ತಾನೆ. ಇದರಿಂದ ಕಿಂಚಿತ್ತೂ ಕೋಪ ಮಾಡಿಕೊಳ್ಳದ ರಾಯರು ಆ ಅಗ್ನಿಕುಂಡಕ್ಕೆ ಕೈ ಹಾಕಿ ರಾಜ ನೀಡಿದ್ದ ಆ ಹಾರವನ್ನ ತೆಗಿತಾರೆ. ಈ ಪವಾಡ ಸದೃಶ್ಯವನ್ನ ಕಂಡ ರಾಜರು ಅಹಂಕಾರದ ಭಾವನೆ ನಶಿಸಿ ಸಂಪೂರ್ಣವಾಗಿ ರಾಯರ ಸೇವಕನಾಗಿ ಬಿಡ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಪ್ರವಾಸದಲ್ಲಿದ್ದಾಗ ಓರ್ವ ಕುರುಬನನ್ನ ಭೇಟಿಯಾಗ್ತಾರೆ. ಆತ ರಾಯರ ಪರಮ ಭಕ್ತನಾಗಿದ್ದ. ಇದನ್ನರಿತ ಸ್ವಾಮಿ ಅವರನ್ನ ಆಶೀರ್ವದಿಸಿ ಕಷ್ಟದಲ್ಲಿದ್ದ ಸಮಯದಲ್ಲಿ ಸ್ಮರಿಸುವಂತೆ ಹೇಳ್ತಾರೆ. ಕೆಲವು ದಿನಗಳ ನಂತರ ಸ್ಥಳೀಯ ಪರಿಷಲ್ ಅದೋನಿಯ ನವಾಬ ಕುದುರೆ ಮೇಲೆ ಸವಾರಿ ಮಾಡ್ತಾ ಬರ್ತಿರ್ತಾನೆ. ಆಗ ಅಲ್ಲೇ ಕುರುಬ ಕುರಿಗಳನ್ನ ಮೇಯಿಸ್ತಾ ಇದ್ದ. ಕೂಡಲೇ ಒಬ್ಬ ರಾಯಭಾರಿ ಬಂದು ರಾಜನಿಗೆ ಒಂದು ಪತ್ರವನ್ನ ಕೊಟ್ಟ. ನವಾಬನಿಗೆ ಸ್ಥಳೀಯ ಭಾಷೆ ಓದಲು ಬರೆಯಲು ತಿಳಿಯದ್ದರಿಂದ ಆ ಪತ್ರದಲ್ಲಿ ಏನಿದೆ ಓದು ಅಂತ ತಿಳಿಸ್ತಾನೆ. ಆದ್ರೆ ಓದು ಬರಹ ಗೊತ್ತಿಲ್ಲದ ಆಯಾ ಕುರಿಗಾಹಿ ತಾನು ಅನಕ್ಷರಸ್ಥ ಅಂತ ಹೇಳ್ತಾನೆ. ಆದ್ರೆ ಕೋಪಗೊಂಡ ನವಾಬ ನಿನ್ನ ಪ್ರಾಣ ತಿಂದು ಬಿಡ್ತೀನಿ ಅಂತ ಎಚ್ಚರಿಸ್ತಾನೆ. ಪಾಪ ಏನೂ ಮಾಡಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ ಕುರಿಗಾಹಿ ರಾಯರನ್ನ ಪ್ರಾರ್ಥಿಸಿ ಕಾಪಾಡಪ್ಪ ಅಂತ ಬೇಡಿಕೊಳ್ತಾನೆ. ಕೊನೆಗೆ ಅವನಿಗೆ ಪರಮಾಶ್ಚರ್ಯ. ನಿರಗ್ರಳವಾಗಿ ಪತ್ರವನ್ನ ಓದಿ ಮಾಹಿತಿಯನ್ನ ತಿಳಿಸ್ತಾನೆ. ಆ ಪತ್ರದಲ್ಲಿ ಶುಭ ಸಮಾಚಾರವಿದ್ದದ್ದಕ್ಕೆ ಪ್ರಸನ್ನಗೊಂಡ ರಾಜ ಕುರುಬನನ್ನ ನವಾಬನನ್ನಾಗಿ ನೇಮಿಸಿಕೊಳ್ತಾನೆ. ಹೀಗೆ ರಾಯರು ಭೌತಿಕವಾಗಿದ್ದಾಗ ನಡೆದಿದ್ದ ಪವಾಡಗಳು ಇವು. ಇನ್ನು 1800ರ ಆಸುಪಾಸಿನಲ್ಲಿ ನಡೆದ ಘಟನೆ. ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮ್ರನಾ ಎಂಬುವವರು ಮಠ ಮತ್ತು ಮಂತ್ರಾಲಯದಿಂದ ಸುಂಕ ಎತ್ತಲು ಆಗುತ್ತಿಲ್ಲವೆಂದು ಮದ್ರಾಸ್ ಸರ್ಕಾರದಿಂದ ಆದೇಶಿಸಿದ್ರು. ಆದಾಗ್ಯೂ ಕಂದಾಯ ಅಧಿಕಾರಿಗಳು ಆದೇಶ ಪಾಲಿಸುವಲ್ಲಿ ವಿಫಲರಾಗಿದ್ರು. ಇದರಿಂದ ಸರ್ ಥಾಮಸ್ ಅವರೇ ತನಿಖೆಗೆ ಭೇಟಿ ನೀಡಿದ್ರು. ಅವರು ಆವರಣ ಪ್ರವೇಶಕ್ಕೂ ಮುನ್ನ ಪಾದರಕ್ಷೆ ಹಾಗೂ ಅವರು ಧರಿಸಿದ್ದ ಟೋಪಿಯನ್ನ ತೆಗೆದು ಸ್ವಾಮಿಗಳ ಬೃಂದಾವನ ಪ್ರವೇಶ ಮಾಡ್ತಾರೆ. ಮಠದ ದತ್ತನ್ನ ಪುನರಾರಂಭಿಸುವ ಕುರಿತು ಸಂವಾದ ನಡೆಸ್ತಾರೆ. ಮಂತ್ರಾಕ್ಷತೆ ಪಡೆದ ಮನ್ರಾಗೆ ಮಾತ್ರ ರಾಯರು ಗೋಚರವಾಗಿ ಎಲ್ಲವನ್ನ ಕೇಳ್ತಾರಂತೆ. ತನ್ನ ಕಚೇರಿಗೆ ಹಿಂತಿರುಗಿದ ನಂತರ ಮನ್ರೋ ರಾಯರ ಮಠದ ಮತ್ತು ಮಂತ್ರಾಲಯದ ಪರವಾಗಿ ಆದೇಶವನ್ನ ನೀಡುತ್ತಾರೆ. ರಾಯರು ಮನ್ರೋಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದ್ದು ಗೊತ್ತಾಗಿ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಭಕ್ತಿಯ ಹೊರತಾಗಿಯೂ ಎಂದಿಗೂ ರಾಯರು ಇಂತಹ ದರ್ಶನ ನೀಡಲಿಲ್ಲ ಅಂತ ಬೇಸರಗೊಳ್ಳುತ್ತಾರೆ. ಹೀಗೆ ರಾಯರು ಅನೇಕ ಪವಾಡಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಕಲಿಯುಗದಲ್ಲಿ ಅನೇಕ ಚಮತ್ಕಾರಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಇದಾಗಿತ್ತು ರಾಯರ ಮಠ, ವೃಂದಾವನ ಮತ್ತು ಮಂತ್ರಾಲಯದ ಬಗೆಗಿನ ಮಾಹಿತಿ.